ಹಾಯ್ ಎಲ್ಲ ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ ಸ್ಲೀವ್ಸ್ಗೆ ಪೋಟ್ಲಿ ಬಟನ್ಸ್ನ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಒಂದು ಸ್ಯಾರಿಯಲ್ಲಿ ಕಟ್ ಮಾಡ್ಕೊಂಡಿರೋಂಥ ಪೀಸು ತುಂಬ ತೆಳುವಾಗಿದೆ. ಈ ಥರ ತೆಳುವಾಗಿದ್ದಾಗ ನಾವು ಸೇಮ್ ಕಲರ್ ಥರ್ಮೋಕೋಲ್ ಬಾಲ್ಸ್ನ ಯೂಸ್ ಮಾಡಬೇಕು. ನನ್ನ ಹತ್ರ ಈಗ ವೈಟ್ ಕಲರ್ ಥರ್ಮೋಕೋಲ್ ಬಾಲ್ಸ್ ಮಾತ್ರ ಇದೆ ಪೋಟ್ಲಿ ಬಟನ್ಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ. ಈ ಥರ ಇದ್ದಾಗ ನಾವು ವೈಟ್ ಕಲರ್ ಬಾಲ್ಸ್ನ ಇದರ ಒಳಗಡೆ ಪ್ಲೇಸ್ ಮಾಡಿ ನಾವು ಪೋಟ್ಲಿ ಬಟನ್ಸ್ನ ರೆಡಿ ಮಾಡೋಕ್ಕೋದ್ರೆ ನಮ್ಗೆ ಔಟ್ಸೈಡ್ಗೆ ಆ ಥರ್ಮೋಕೋಲ್ ಬಾಲ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಅಂದರೆ ವೈಟ್ ಕಲರಲ್ಲಿ ಕಾಣಿಸ್ತಾ ಇರುತ್ತೆ, ನಿಮಗೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನಮ್ಮ ಹತ್ರ ಸೇಮ್ ಕಲರಲ್ಲಿ ಥರ್ಮೋಕೋಲ್ ಬಾಲ್ಸ್ ಇಲ್ಲ ಅಂದಾಗ ನೀವು ನೋಡಿ, ಈ ಮೆಥಡಲ್ಲಿ ನೀವು ಪೋಟ್ಲಿ ಬಾಲ್ಸ್ನ ರೆಡಿ ಮಾಡ್ಕೋಬೋದು. ನೋಡಿ, ಫಸ್ಟು ಒಂದು ಕಾರ್ನರಲ್ಲಿ ಥರ್ಮೋಕೋಲ್ ಬಾಲ್ನ ಪ್ಲೇಸ್ ಮಾಡಿಕೊಂಡು ರೋಲ್ ಮಾಡ್ಕೋಬೇಕು. ಒಂದು 2-3 ಸಲ ನೀವು ಕ್ಲಾತ್ ಸಮೇತ ಥರ್ಮೋಕೋಲ್ ಬಾಲ್ನ ರೋಲ್ ಮಾಡಿಕೊಂಡ್ರೆ ನಿಮಗೆ ಆ ವೈಟ್ ಕಲರ್ ಥರ್ಮೋಕೋಲ್ ಬಾಲ್ ಅನ್ನೋದು ನಿಮಗೆ ಔಟ್ಸೈಡ್ಗೆ ಕಾಣಿಸೋದಿಲ್ಲ. ನೋಡಿ, ಈ ರೀತಿ ಥರ್ಮೋಕೋಲ್ ಬಾಲ್ನ ಒಂದು ಕಾರ್ನರಲ್ಲಿ ಪ್ಲೇಸ್ ಮಾಡಿಕೊಂಡು ಕ್ಲಾತ್ ಸಮೇತ ಒಂದು 2-3 ಸಲ ರೋಲ್ ಮಾಡ್ಕೋಬೇಕು. ಆ ರೀತಿ ರೋಲ್ ಮಾಡ್ಕೊಂಡಾಗ ನಿಮಗೆ ಥರ್ಮೋಕೋಲ್ ಬಾಲ್ ಮೇಲೆ 2-3 ಲೇಯರ್ಸ್ ಕ್ಲಾತ್ ಅನ್ನೋದು ನಮಗೆ ಬರುತ್ತೆ. ಸೊ ಅದರಿಂದ ನಮಗೆ ಔಟ್ಸೈಡ್ಗೆ ವೈಟ್ ಕಲರ್ ಬಾಲ್ ಅನ್ನೋದು ವಿಸಿಬಲ್ ಅನ್ನೋದು ಕಾಣಿಸೋದಿಲ್ಲ. ನಾನಿಲ್ಲಿ 2 ಸ್ಲೀವ್ಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪೋಟ್ಲಿ ಬಟನ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಮೆಥಡಲ್ಲಿ. ನೋಡಿ, ಸ್ಲೀವ್ಸ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಈಗ ಒಂದೊಂದು ಪೋಟ್ಲಿ ಬಾಲ್ಸ್ ಸ್ಟಿಚ್ ಮಾಡೋದಕ್ಕೂ ನಾನು 3/4 ಇಂಚು ಗ್ಯಾಪ್ ಇರೋ ಥರ ಈ ರೀತಿ ಟೇಪಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೈಡ್ಸಲ್ಲಿ 2 ಇಂಚು ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎರಡೂ ಕಡೆ ಸೈಡಲ್ಲಿ 2-2 ಇಂಚು ನೀವೇನು ಸಿವಿಂಗ್ ಅಲೌನ್ಸಸ್ ತೊಗೊಂಡ್ರೆ ಅದನ್ನು ಮಾರ್ಕ್ ಮಾಡಿಕೊಂಡು ನೀವು 1 ಇಂಚಿಗಾದರೂ ಸ್ಟಿಚ್ ಮಾಡ್ಕೋಬೋದು ಅಥವಾ 1/2 ಇಂಚಿಗಾದರೂ ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ 3/4 ಇಂಚ್ ಇರೋ ಥರ ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಮೈನಾಗಿ ನೀವು ಕ್ಲಾತನ್ನು ಹಿಂದೆಗಡೆ ಈ ರೀತಿ ಟೈಟಾಗಿ ಎಳ್ಕೊತಾ ಇರಬೇಕು. ನೀವು ಕ್ಲಾತನ್ನು ಸರಿಯಾಗಿ ಟೈಟಾಗಿ ಎಳ್ಕೊಳ್ಳಿಲ್ಲ ಅಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ತುಂಬ ಜನ ಪೋಟ್ಲಿ ಬಟನ್ಸ್ನ ಲೈನಿಂಗಿಗೆ ಅಟ್ಯಾಚ್ ಮಾಡಿ ಆನಂತರ ಅದನ್ನು ರಿವರ್ಸ್ ಮಾಡಿಬಿಡ್ತಾರೆ. ಆ ಥರ ಮಾಡಿದ್ರೆ ನಿಮಗೆ ಬೋಟಿಕ್ ಲೆವೆಲಲ್ಲಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಈ ರೀತಿ ಸ್ಟಿಚ್ ಮಾಡಿದ ನಂತರ ನೋಡಿ, ಎಕ್ಸೆಸ್ ಏನಿದೆಯೋ ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ಈಗ ನಾವು ಇದಕ್ಕೆ ಎಕ್ಸ್ಟ್ರಾ ಲೈನಿಂಗ್ ಪಟ್ಟಿನ ಸ್ಟಿಚ್ ಮಾಡಬೇಕಾಗುತ್ತೆ. ನೀವು ಬೇಕಾದರೆ ಕ್ಯಾನ್ವಾಸನ್ನು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಒಂದು ಸೈಡು ಲೈನಿಂಗನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನೀವು ಈ ಲೈನಿಂಗ್ ಪ್ಲೇಸಲ್ಲಿ ಕ್ಯಾನ್ವಾಸನ್ನು ಪ್ಲೇಸ್ ಮಾಡಿಕೊಂಡು ಕೂಡ ನೀವು ಸ್ಟಿಚ್ ಮಾಡ್ಬೋದು. ಬೋಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಕೊಡಬೇಕು ಅಂದರೆ ನೀವು ಕ್ಯಾನ್ವಾಸನ್ನು ಯೂಸ್ ಮಾಡಿ. ನಾನಿಲ್ಲಿ ನಾರ್ಮಲಾಗಿ ಲೈನಿಂಗನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಏನು 1/2 ಇಂಚು ಮಾರ್ಜಿನ್ ಇದೆಯೋ ಆ ಮಾರ್ಜಿನ್ಗೆ ಈ ರೀತಿ ನಾವು ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ನೀವು ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಕಂಪಲ್ಸರಿ ನೀವು ಒಂದು ಹ್ಯಾಂಡಿಂದ ಬ್ಯಾಕ್ ಸೈಡ್ ಕ್ಲಾತನ್ನು ಟೈಟಾಗಿ ಎಳ್ಕೊತಾ ಇರಬೇಕು. ಹಾಗೆ ಪೋಟ್ಲಿ ಬಟನ್ಸು ನಮಗೇನು ಖರ್ಚಿರುತ್ತೋ ಆ ಖರ್ಚು ಕಾಣಿಸ್ದೇ ಇರೋ ಥರ ನಾವು ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಏನು ಖರ್ಚು ಏನಿರುತ್ತೋ ಅದನ್ನೆಲ್ಲ ಲೈನಿಂಗ್ ಸೈಡಿಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಒಂದು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ನಮಗೆ ಈ ರೀತಿ ಇರುತ್ತೆ. ನೀವು ಬೇಕಾದರೆ ಇಲ್ಲಿ ಎಮ್ಮಿಂಗನ್ನು ಮಾಡ್ಕೊಳ್ಳಿ, ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ಫ್ರೆಂಡ್ಸ್, ನೀವು ಕೂಡ ಈ ಮೆಥಡನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆ ಯಾವ ರೀತಿ ಬಂತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್